ಮೋದಿಯವರು ಮೂರನೇ ಸಲ ಪಟ್ಟಕ್ಕೇರುವ ಎಲ್ಲ ತಯಾರಿ ನಡೆಸಿದ್ದಾರೆ ಅಂತ ನ್ಯೂಸ್ ನೋಡಿದ್ದೀರಿ ನೀವೆಲ್ಲ. ಈಗ ಇನ್ನು ಅದ್ರ ಬಗ್ಗೆ ಭಾಳ ಮಾತಾಡುವಂಥದ್ದು ಏನಿಲ್ಲ. ಮುಖ್ಯವಾಗಿ ಇದ್ದಿದ್ದ ಸಮಸ್ಯೆ ಏನಿತ್ತಪ್ಪ ಅಂತಂದ್ರೆ ನಿತೀಶ್ ಮತ್ತು ನಾಯ್ಡು ಇವರು ಯಾವಾಗಲೂ ಮೊದಲಿನ ಇವರು ರಾಜಕೀಯ ನಡೆದಂಥವ್ರು. ಇವರು ಯಾವ ರೀತಿ ಮನುಷ್ಯ, ಎಂಥ ಮನುಷ್ಯರು ಇಬ್ಬರು ಇವರು. ಅದರಲ್ಲೂ ನಾಯ್ಡು ಯಾವ ರೀತಿ ಇದ್ದಂಥ ಮನುಷ್ಯರು, ರಾಜಕೀಯ ಲಾಭಕ್ಕಾಗಿ ಅಧಿಕಾರಕ್ಕಾಗಿ ಯಾವುದೇ ಮಟ್ಟಕ್ಕೂ ಹೋಗುವಂಥ ರಾಜಕಾರಣಿಗಳು ಇಬ್ಬರು. ಅದರಲ್ಲೂ ನಾಯ್ಡು ಅವರಂತೂ ಅವರ ಸ್ವತಃ ಮಾವುಗನ ಬೆನ್ನಲ್ಲಿ ಚೂರಿ ಹಾಕಿ ಆಡಳಿತ ಮಾಡಿದಂಥವ್ರು. ಕಾಂಗ್ರೆಸ್ ಬಿಟ್ಟು ತೆಲುಗುದೇಶಕ್ಕೆ ಬಂದ ಮಾವನ ಸರಸೆ ಅಧಿಕಾರ ನಡೆದವರು. ಜೊತೆಗೆ ಅಧಿಕಾರಕ್ಕಾಗಿ ವಾಜಪೇಯಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡವರು. ಅಧಿಕಾರಕ್ಕಾಗಿ ಮುಸ್ಲಿಂ ಒಂದು ಹಿತಾಸಕ್ತಿ ಕಾಪಾಡಲಿಕ್ಕೆ ಅವ್ರ ಪರ ನಿಂತಂಥವ್ರು ಅನೇಕ ಅವ್ರ ಹಿಂದೆ ಇತಿಹಾಸ ಇದ್ದಾವೆ. ಅದೇ ರೀತಿಯಾಗಿ ನಿತೀಶ್ ಕುಮಾರ್ ಅವರಂತೆ ಮೂಲತಃ ಸಮಾಜವಾದಿಗಳು, JP ಮೂವ್ಮೆಂಟಿಂದ ಬೆಳೆದಂಥ ನಾಯಕರು, ಲಾಲೂ ಪ್ರಸಾದ್ ಯಾದವ್ ಅವರ ಗೆಳೆಯರು, ಎಲ್ಲ ರೀತಿಯಿಂದ ಅವರು ಆರಂಭ ಭಾಳ ಉತ್ತಮ. ನಂತರದಲ್ಲೇ ಗುಂಡಾ ಬಿಹಾರ ಆದಾಗ, ಬಿಹಾರ್ ಗುಂಡಾ ಅಂತಂದಾಗ ಬಿಹಾರನ್ನ ಒಂದು ಅಭಿವೃದ್ಧಿ ಹಂತಕ್ಕೆ ತರೋ ಪ್ರಯತ್ನ ಮಾಡಿದವರು. ಅದರಲ್ಲಿ ಸಾಕಷ್ಟು ಯಶಸ್ವಿ ಆದವರು. ತಮ್ಮ ಒಂದು ಇಮೇಜನ್ನು ಭ್ರಷ್ಟಾಚಾರಿಗಳಲ್ಲ ಅಂತೇಳಿ ತೋರಿಸ್ಕೊಂಡವರು. ಸಾರಾಯಿಯನ್ನು ನಿಷೇಧ ಮಾಡಿ ಹೆಣ್ಮಕ್ಳ ಮನಸ್ಸನ್ನು ಗೆದ್ದವರು. ಆದರೆ ಸಾರಾಯಿ ಇವತ್ತಿಗೂ ಸಹಿತಲ್ಲೇ ಏನಪ್ಪ ಅಂತಂದ್ರೆ ಮಾರಾಟ ನಡೆಯುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಿಷೇಧಿದ್ದಾಗೂ ಸಹಿತ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗದವರು, ಸೋತವರು. ಅದೇ ಕಾಲಕ್ಕೆ ಇಡೀ ಬಿಹಾರ ಇವತ್ತು ಅತ್ಯಂತ ಬಡತನ ಸ್ಥಿತಿಗೆ ಬಂದಿರೋದು ಕಾರಣೀಕರ್ತರಾದಂಥವ್ರು. ಇವರಿಬ್ಬರು ಇತಿಹಾಸ ಹೆಂಗಿದೆ. ಅದರಲ್ಲೂ ನಮ್ಮ ಶಾರ್ ಅವರಂತೆ ಇವರಿಬ್ಬರೂ ಬರರು. ಇಬ್ಬರ ಬಗ್ಗೆ ಟೀಕೆ ಸಾಕಷ್ಟು ಮಾಡಿದ್ದಾರೆ. ಬಟ್ ಇಲ್ಲಿ ನಾಯ್ಡು ಅವ್ರ ಬಗ್ಗೆ ಅವರು ಹಿಂದೆ ಮಂದಿದ್ದಿನ ಮಾತನ್ನ ಈಗ ನಿಮ್ಗೆ ತೋರಿಸ್ಬೇಕಾಗ್ಯದ. ಯಾಕಂತಂದ್ರೆ BJPಗೂ ಏನು ಸಾಮಾನ್ಯಗಿರಲಿಲ್ಲ. ಅದರಲ್ಲೂ ಶಾರ್ ಅವರು ಚಾಣಕ್ಯ. ಅವರು ಸಹ ಇವತ್ತು ಅನಿವಾರ್ಯವಾಗಿ ಇವರಿಬ್ಬರ ಸಹಾಯವನ್ನು ಕೋರುವಂಥ ಪ್ರಸಂಗ ಬಂದದ್ದು. ಯಾಕಂದ್ರೆ ಅವ್ರು ಬಯಸಿದಂಥ ಮ್ಯಾಜಿಕ್ ಫಿಗರ್ 272 ಬರಲಿಲ್ಲ ಅನ್ನುವಂಥದ್ದು. 241 ನಿಂತದ ಅವ್ರದ್ದು ಗಾಡಿ, BJP ಗಾಡಿ. ಇನ್ನು ಏನಾದರೂ ಹೊರಗಿನವ್ರು ತೆಗೆದುಕೊಂಡು ಮಾಡಬೇಕು ಅದನ್ನು ಗೌರ್ಮೆಂಟನ್ನು. ಆಗ ಅನಿವಾರ್ಯವಾಗಿ ಒಂದು ಕಡೆ ನಮ್ಮ ನಿತೀಶ್ ಕುಮಾರ್ ಅವರ 12 ಸೀಟ್ಗಳನ್ನ, ಇವರು 16 ಸೀಟ್ಗಳನ್ನ, ಒಟ್ಟಲ್ಲಿ 30 ಸೀಟನ್ನು ಆಗ್ತವರು. ಅಲ್ಲಿ ತಗೊಂಡು ಇವತ್ತು ಅವ್ರ ಸಹಾಯ ತಗೊಂಡು ಗೌರ್ಮೆಂಟ್ ರಚನೆ ಮಾಡಲೇಬೇಕಂತ ಅನಿವಾರ್ಯತೆ ಬಂದ ಕಾರಣಕ್ಕಾಗ ಅವರಿಬ್ಬರು ತಮ್ಮ NDA ಗ್ರೂಪ್ನಲ್ಲಿ ಗುರುತಿಸ್ಕೊಂಡು ಅವ್ರ ಸಹಾಯ ಕೇಳಿ ಇವ ಸರ್ಕಾರ ರಚಿಸ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ನಾವು ಒಂದಿಷ್ಟು ನಮ್ಮ ಚಂದ್ರಬಾಬು ನಾಯ್ಡು ಅವ್ರ ಬಗ್ಗೆ, ಅದ್ರ ಜೊತೆಗೆ ನಿತೀಶ್ ಅವ್ರ ಬಗ್ಗೆ ಅದೇ ರೀತಿ ಅಭಿಪ್ರಾಯ ಇದೆ. ಇವ್ರು ಪಲ್ಟು ರಾಮ್ ಅಂತೇಳಿ ಸಾಕಷ್ಟು ಟೀಕೆಗಳಿದ್ದಾವೆ ಇವ್ರ ಬದಲಾಗಿ. ಇವರಿಬ್ಬರ ಒಂದು ಇತಿಹಾಸ ಇಲ್ಲಿವ್ರು ನೋಡಿದಾಗ ಅಧಿಕಾರಕ್ಕಾಗಿ ಏನು ಬೇಕಾದನ್ನು ಮಾಡುವವರು. ಅದು ಯಾಕೋ ಏನೋ ಈ ಸಲ ಜಂಪ್ ಆಗೋ ನಿರ್ಧಾರ ಮಾಡಲಾರದ ಮೋದಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನೆಲೆಯಲ್ಲಿ ಇವತ್ತು ಪ್ರಧಾನಿ ಅವರು ಇವರಿಬ್ಬರ ಉಪಕಾರದ ಅಡಿಯಲ್ಲಿ ಪ್ರಧಾನಿ 3ನೇ ಸಲ ಆಗುದುಕೊಂಡಿದ್ದಾರೆ. ನೋಡೋಣ ಇದು ಯಾವ ರೀತಿ ಡೆವಲಪ್ ಆಗ್ತದೆ. ಅದಕ್ಕೆ ಮೊದಲ ಶಾರ್ ಅವರು ನಮ್ಮ ನಾಯ್ಡು ಅವ್ರ ಬದಲಾಗಿ ಏನು ಮಾತಾಡಿದ್ರೆ ಒಂದು ನಿಮಿಷ ನೋಡ್ರಿ ಅದನ್ನು. बाबू से बड़ा अवसरवादी नेता पूरे भारत के इतिहास में आपको देखने को नहीं मिलेगा। 1983 में कांग्रेस छोड़कर महान NTR के साथ आए। 1989 में NTR की पीठ पे चूड़ा भोंककर खुद मुख्यमंत्री बन गए। बाद में NDA के अंदर दामन थामा अटल जी के साथ हो लिए। जैसे ही NDA सत्ता के बाहर हुई, NDA से अलग हो गए। 2014 में जैसे ही लगा मोदी जी की हवा है, फिर मोदी जी के साथ आए। 2019 में लगा कि जनता खिलाफ हो गई है, सिंपैथी लेने के लिए, नाटक करने के लिए नरेंद्र मोदी जी का भी साथ ನೋಡಿದ್ರಲ್ಲ ಯಾವ ರೀತಿಯಾಗಿ ಮಾತಾಡಿದಾರೆ. ಇವ್ರ ಆಳ, ಇವ್ರ ನಿರಾಳ, ಯಾವ ರೀತಿ ಮೋಸ ಮಾಡಿದ್ರು, ಹೆಂಗೆ ಬೆಳೆದ್ರು, ಏನು ಮಾಡಿದ್ರು, ಇದೆಲ್ಲ ಪರಿಕಲ್ಪನೆ ಇದ್ರೂ ಸಹ ಸಮಯದ ಅನಿವಾರ್ಯತೆಯಿಂದ ಇವತ್ತ ಮೋದಿಜಿಯವರು ಇವರಿಬ್ಬರಿಗೂ ಶರಣದಿದ್ದಾರೆ ಅನ್ನೋದು ಅಷ್ಟ ಸತ್ಯದ. ಇಲ್ಲಾಂದ್ರೆ ಇವ್ರ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತೂ ಇಂತೂ ಏನೋ ಆಗಲಿ 8 ವರ್ಷಕ್ಕೆ ನನ್ನ ಮಗ ದಂಟ ಅಂದಂಗ ಇಡೀ ದೇಶದ ಜನ BJP ತಿರಸ್ಕಾರ ಮಾಡಿದಾಗ, ಯಾಕಂದ್ರೆ 272 ಕೊಟ್ಟಿದ್ರೆ BJP ಹೌದಪ್ಪ ಅಂತೇಳಿ, ಅದರಲ್ಲೂ ಮೋದಿಜಿ ಅವರ ನಾಯಕತ್ವ ತಿರಸ್ಕಾರ ಮಾಡಿದ್ದಾಗ್ಯೂ ಸಹ ಅವರ ಕಡು ವಿರೋಧಿಗಳು ಇವರಿಬ್ಬರು, ಇನ್ನುಳಿದ ಯಾರೋ ಇರಬಹುದು, ಅವರು ಸಹಾಯ ತೆಗೆದುಕೊಂಡು ಇವತ್ತು ಸರ್ಕಾರ ರಚನೆ ಮಾಡಿಕೊಂಡಿದ್ದಾರೆ. ಆ 3ನೇ ಸಲ ಈ ಪಟ್ಟಕ್ಕೆ